ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತಿರೋದು ಪಯಣ ಮ್ಯೂಸಿಯಮಲ್ಲಿ, ಮೈಸೂರು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ, ಇಲ್ಲಿ ಏನೇನಿದೆ, ಯಾವ್ಯಾವ ಥರ ಡಿಫ್ರೆಂಟ್ ಕಾರ್ಗಳಿದೆ, ವೆಹಿಕಲ್ಸ್ ಇದೆ, ನೋಡೋಣ. ನಾವು ಪಯಣ ತಲುಪೋ ಅಷ್ಟರಲ್ಲಿ ಒಂದು 5 o'clock ಏನೋ ಆಗಿತ್ತು, ಈವ್ನಿಂಗು. ಇನ್ನು ಈ ಪಯಣದ ಆರ್ಕಿಟೆಕ್ಚರ್ ನೋಡ್ಬೋದು. ಒಂದು ಟೈರ್ನ ರಿಸೆಂಬಲ್ ಮಾಡುತ್ತೆ ಇದ್ರ ಡಿಸೈನು ಫ್ರಂಟಿಂದ. ನೋಡ್ಬೋದು ತುಂಬ ಜನ ಇದ್ದರು. ಜನ ಅನ್ನೋದಕ್ಕಿಂತ ಒಂದು 2-3 ಕಾಲೇಜ್ಗಳಿಂದ ಸ್ಟೂಡೆಂಟ್ಸ್ಗಳು ಬಂದಿದ್ದರು. ಮೋಸ್ಟ್ಲಿ ಅವ್ರ ಡಿಪಾರ್ಟ್ಮೆಂಟ್ಸಿಂದ ಕರ್ಕೊಂಡ್ಬಂದಿದ್ರು ಅಂತ ಅನಿಸುತ್ತೆ ಮ್ಯೂಸಿಯಂ ವಿಸಿಟಿಗೆ. ಇನ್ನು ಈ ಪಯಣ ಬೆಳಗ್ಗೆ 9 o'clock ಸಂಜೆ 7:30 ತನಕನೂ ಓಪನ್ ಇರುತ್ತೆ. ಹಾಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 75 ಪರ್ ಹೆಡ್. ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿರೋವಂಥ ಗಾಡಿಗಳು ಇಟ್ಟಿದ್ದಾರೆ ಅಂತ. ಎತ್ತಿನ ಗಾಡಿಗಳು ಕೂಡ ಇದೆ, ಆಗಿನ ಟೈಮ್ ಯೂಸ್ ಮಾಡ್ತಾ ಇದ್ದಂಥದ್ದು. ಒಂದು ದೊಡ್ಡ ಸ್ಪೇಷಿಯಸ್ ಆಗಿರುವಂಥ ಮ್ಯೂಸಿಯಂ ಅಂತಲೇ ಹೇಳ್ಬೋದು ಇದನ್ನ. ತುಂಬ ಚೆನ್ನಾಗಿದೆ ಕಾರ್ ಕಲೆಕ್ಷನ್ಸ್ ಅಂತೂ. ಹಾಗೆ ಈ ಪಯಣ ವಿಂಟೇಜ್ ಮತ್ತು ಕ್ಲಾಸಿಕಲ್ ಕಾರ್ಸ್ನ ಮ್ಯೂಸಿಯಮ್ಮು. ಹಾಗೆ ಇಲ್ಲಿ ಒಂದು 67 ವಿಂಟೇಜ್ ಕಾರ್ಸ್ಗಳಿದೆ ಅಂತಲೇ ಹೇಳ್ಬೋದು. ಆಮೇಲೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಒಂದಕ್ಕಿಂತ ಒಂದು ಎಷ್ಟು ಯೂನಿಕ್ ಆಗಿದೆ ಅಂತ. ನಮ್ಮ ಈಗಂತೂ ನಮಗಿದೆಲ್ಲ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ, ಇನ್ನೇನು ಮ್ಯೂಸಿಯಮ್ಗಳಿಗೇ ಬರಬೇಕು ಇಂಥದ್ದನ್ನೆಲ್ಲ ನೋಡಬೇಕು ಅಂತ ಅಂದರೆ. ಹಾಗೆ ಈ ಪಯಣನ ಎಸ್ಟಾಬ್ಲಿಷ್ ಮಾಡಿದ್ದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಧರ್ಮಸ್ಥಳ. ಹಾಗೆ ಈ ಪಯಣ ಬಂದುಬಿಟ್ಟು ಈಗ ಜಸ್ಟ್ ಲಾಸ್ಟ್ ಇಯರ್ ತಾನೇ ಇದು ಓಪನಿಂಗ್ ಆಗಿದೆ, 2024 ಏಪ್ರಿಲು. ಹಾಗೆ ಇದು ಧರ್ಮಸ್ಥಳದಲ್ಲಿರುವಂಥ ಮಂಜುಷಾ ಮ್ಯೂಸಿಯಂ ಇದೆಯಲ್ಲ, ಅದರದ್ದು ಎಕ್ಸ್ಟೆನ್ಷನ್ ಅಂತಲೇ ಹೇಳ್ಬೋದು ಇಲ್ಲಿ ಮಾಡಿರೋವಂಥದ್ದು. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ಆಗಿರೋ ಕಾರ್ಗಳಿರ್ಬೋದು, ಟ್ರಕ್ಸ್ ಇರ್ಬೋದು, ಬೈಕ್ಸು, ಸ್ಕೂಟರ್ಸು, ಜೀಪ್ಸು, ತುಂಬ ಡಿಫ್ರೆಂಟ್ ಕಲೆಕ್ಷನ್ಸೇ ಇದೆ ಇಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಬಿಲ್ಡಿಂಗ್ದು ಆರ್ಕಿಟೆಕ್ಚರ್ ಕೂಡ. ತುಂಬ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ. ಹಾಗೆ ಇಲ್ಲಿಗೆ ಮಕ್ಳುಗಳನ್ನ ಕರ್ಕೊಬಂದರೆ, ಇಲ್ಲ ವೀಕೆಂಡಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿರೋ ಕಾರ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು ನೋಡಿ. ಇನ್ನು ಅಲ್ಲೇ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿರೋ ಅಂಥ ಕಾರು ಕೂಡ ಇತ್ತು. ಅವ್ರ ಮೂವಿಯಲ್ಲಿ ಯೂಸ್ ಮಾಡಿದ್ದಾರೆ ಇದನ್ನ, ನಾನು ಕೂಡ ನೋಡಿದ್ದೀನಿ. ಬಟ್ ಯಾವ ಮೂವಿ ಅಂತ ನೆನಪಾಗ್ತಿಲ್ಲ. ಸೊ ಆ ಕಾರ್ ಪಕ್ಕದಲ್ಲಿ ಅವ್ರ ಸ್ಟ್ಯಾಚು ಕೂಡ ನಿಲ್ಲಿಸಿದ್ದಾರೆ ನೋಡಿ. ನಿಮ್ಗೆ ಯಾವುದಾದ್ರೂ ಯಾವ ಮೂವಿ ಕಾರು ಅಂತ ನೆನಪಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಹೀಗೆ ಈ ಒಂದು ಬ್ಯೂಟಿಫುಲ್ ಕಾರ್ಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಮಗೆ ಆದಷ್ಟು ಟೈಮೇ ಸಾಲಿಲ್ಲ. ನಾವು ಹೋಗಿದ್ದೇ ಲೇಟ್ ಆಗಿದ್ದರಿಂದ ಕಂಪ್ಲೀಟಾಗಿ ನಿಧಾನಕ್ಕೆ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಬೇಗ ಹೋದರೆ ಕಾಮಾಗಿ ಆರಾಮಾಗಿ ಎಲ್ಲನೂ ನೀಟಾಗಿ ನೋಡ್ಕೊಂಬಿಟ್ಟು ಬರ್ಬೋದು. ಇನ್ನು ಆ ಕಾರ್ಗಳ ಬಗ್ಗೆ ಅಲ್ಲಲ್ಲೇ ಹಾಕಿರೋಂಥ ಇನ್ಫಾರ್ಮೇಷನ್ಸು ಇರ್ಬೋದು. ಕೆಲವೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ನ ನಾವು ನಿಂತ್ಕೊಂಡು ನೋಡಿದ್ವಿ. ನೋಡಿ ಎಷ್ಟು ಡಿಫ್ರೆಂಟಾಗಿರೋ ಕಾರ್ಗಳು, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೋಡ್ಕೊಂಡಂತೂ ಬರೀ ಇದ್ರ ಬಗ್ಗೆನೇ ಡಿಸ್ಕಷನ್ನು ನಮ್ಮದಂತೂ. ಕಾರ್ಗಳು, ಅದ್ರ ಟೈರು, ಅದರದ್ದು ಕ್ವಾಲಿಟಿ ಇದೇ ಆಗಿತ್ತು. ಈ ಕಾರ್ಗಳ ಬಗ್ಗೆ ಡಿಸ್ಪ್ಲೇಲಿ ಕೂಡ ಹಾಕಿದ್ದಾರೆ, ನೋಡ್ಬೋದು. ಎಲ್ಲಿ ಯಾವಾಗ ಯಾರ್ಯಾರು ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಹೆಂಗಿದೆ ಅಂತ. ಇನ್ನು ಈ ಸೈಡ್ ಬಂದರೆ ಮೋಟರ್ ಬೈಕ್ಸ್ ನೋಡ್ಬೋದು, ಸ್ಕೂಟರ್ಸು ಆಗಿನ ಕಾಲದ್ದು ಎಷ್ಟು ಡಿಫ್ರೆಂಟಾಗಿದೆ ನೋಡ್ಬೋದು. ಡಿಫ್ರೆಂಟ್ ಆಗಿರುವಂಥ ವೆಹಿಕಲ್ಸು. ಇದೆಲ್ಲ ಹೀಗಿದ್ದಿದ್ರೆ ಹೆಂಗಿರ್ತಿತ್ತಪ್ಪ ಅನ್ನೋ ಒಂದು ಥಾಟು ನಮ್ಗಲ್ಲಿ ಇವಾಗ. ನೋಡಿ ಪಯಣ ಮ್ಯೂಸಿಯಂ ಹೀಗಿದೆ ಒಳಗಡೆ. ಹಿಂಗೆ ಕಾಣಿಸುತ್ತೆ ನೋಡಿ ಫಸ್ಟ್ ಫ್ಲೋರಿಂದ ನಾವು ಗ್ರೌಂಡ್ ಫ್ಲೋರ್ ನೋಡಿದ್ರೆ.
ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಕೂಡ. ಇನ್ನು ಇಲ್ಲಿ ಬರೀ ಕಾರು ಮತ್ತು ಏನದು ಬೈಕ್ ಅಷ್ಟೇ ಅಲ್ಲ ಕಲೆಕ್ಷನ್ಸ್ ಇರೋದು. ಜೀಪ್ಸು, ಲಾರಿಗಳಿದೆ, ಹಾಗೆಯೇ ಸ್ಕೂಟರ್ಸ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಎಲ್ಲದ್ರದ್ದು ಕಲೆಕ್ಷನ್ ಇದೆ ಇಲ್ಲಿ. ಇನ್ನು ಈ ಪರ್ಪಲ್ ಕಲರ್ ಕಾರಂತೂ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕಲ್ಲರು. ಡಿಫ್ರೆಂಟಾಗಿದೆ ಇದ್ರದ್ದೊಂದು ಕಲರ್ ಮಾತ್ರ, ಪರ್ಪಲ್ ಕಲರು. ಇನ್ನು ಬ್ಲೂ ಕಲರು, ಗ್ರೀನ್ ಕಲರು, ಎಲ್ಲ ಥರದ ಕಾರ್ಗಳು, ಕಲರ್ ಕಾರ್ಸ್ಗಳು ನೋಡ್ಬೋದು ನಾವಿಲ್ಲಿ. ಎಜುಕೇಷ್ನಲ್ ಪರ್ಪಸ್ ನೋಡಿದ್ರೆ ಮಕ್ಳಿಗಂತೂ ತುಂಬಾ ಯೂಸ್ ಆಗುತ್ತೆ ಇದು. ದೊಡ್ಡವ್ರಿಗೂ ಅಷ್ಟೇ, ಸ್ಟೂಡೆಂಟ್ಸ್ಗೆ ಕಾರ್ಗಳ ಬಗ್ಗೆ ಒಂದು ಸ್ವಲ್ಪನಾದರೂ ಐಡಿಯಾ ಸಿಗುತ್ತೆ. ಐಡಿಯಾ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ನೋಡಿದ್ವಿ ಅನ್ನೋ ಖುಷಿ ಇರುತ್ತೆ ವಿಂಟೇಜ್ ಕಾರ್ಗಳನ್ನ. ಇನ್ನು ಇಲ್ಲಿ ಎವಲ್ಯೂಷನ್ಸ್ ಆಫ್ ಕಾರ್ಸ್ ಬಗ್ಗೆನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟು ಎಲ್ಲ ವಿಂಟೇಜ್ ಕಾರ್ಸ್ಗಳು ಫಸ್ಟ್ ಫ್ಲೋರಲ್ಲಿದೆ. ಅದೆಲ್ಲ ಕಂಪ್ಲೀಟ್ ಆಗಿ ಬಂದಮೇಲೆ ಅದ್ರ ಕೆಳಗಡೆ ಇರುವಂಥ ಫ್ಲೋರಲ್ಲಿ ಈಗ ಸ್ವಲ್ಪ ಹಿಂದಿನ ವರ್ಷ ಅಂದರೆ ಒಂದು 2008, 2001 ಈ ರೀತಿ ಅದ್ರ ಹಿಂದೆ ಮುಂದೆ ಇರುವಂಥ ವರ್ಷಗಳದ್ದು ಸ್ವಲ್ಪ ಎವಲ್ಯೂಷನ್ ಹೆಂಗಾಗಿದೆ ಕಾರ್ಗಳದ್ದು ಅನ್ನೋದ್ರ ಬಗ್ಗೆನೂ ತೋರಿಸಿದ್ದಾರೆ, ನೋಡ್ಬೋದು. ಇನ್ನು ಹಾಗೇನೇ ಅಲ್ಲಿ ವುಡನ್ ಆರ್ಕಿಟೆಕ್ಚರ್ ನೋಡ್ಬೋದು. ಡಿಫ್ರೆಂಟ್ ಡೋರ್ಸ್ದು ಇಟ್ಟಿದ್ದಾರೆ. ಮತ್ತು ಕ್ಲಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನೋಡ್ಕೊಂಡು ಮುಂದಕ್ಕೆ ಹೋದಾಗ ಅಲ್ಲಿ ಪಂಜುರ್ಲಿ ದೈವದ್ದು ಮುಖ ಕೂಡ ಇಟ್ಟಿದ್ದಾರೆ, ನೋಡ್ಬೋದು. ಅದರದ್ದು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದೇವ್ರದ್ದು ಮುಖವಾಡ ಇದೆಯಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ನಮ್ಮ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿದಂತಹ ಪಾತ್ರೆಗಳಿರ್ಬೋದು, ಸಾಮಗ್ರಿಗಳು ಯಾವ ರೀತಿ ಇತ್ತು ವುಡನ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಇವಾಗಿನವರಂತೂ ಇದೆಲ್ಲ ಇವಾಗ ಬಂದಿರೋದು ಅಂತ ಅಂದ್ಕೊತೀವಿ, ಬಟ್ ಇದೆಲ್ಲ ಆಗಲೇ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿರೋವಂಥ ಸಾಮಗ್ರಿಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗನ್ಸಿದ್ದು, ಈಗ ನಾವು ಏನು ಅಂದರೆ ಅಂಥದ್ದು ಏನು ಇನ್ವೆನ್ಷನ್ಸ್ ಆಗೇ ಇಲ್ಲ. ಅವಾಗ ಏನಿತ್ತು ಅದನ್ನೇ ನಾವು ಹೊಸ್ದಾಗಿ ನೋಡ್ತಾ ಇದ್ದೀವೇನೋ ಅಂತ ಅನ್ಸುತ್ತೆ ಅಷ್ಟೇನೆ. ನೋಡಿ ಕುಕ್ಕರ್ ಹೆಂಗಿದೆ ಅಂತ, ಆಗಿನ ಟೈಮಲ್ಲಿ ಸ್ಟೀಮ್ ಕುಕ್ಕರು. ಮಕ್ಳಿಗಂತೂ ನಿಜವಾಗ್ಲೂ ಯೂಸ್ ಆಗುತ್ತೆ. ತಾಮ್ರದ ತಟ್ಟೆಗಳು ನೋಡ್ಬೋದು. ಮಕ್ಳಿಗೆ ಕರ್ಕೊಬಂದು ತೋರಿಸಿದ್ರೆ ಅಂತೂ ನಿಜವಾಗ್ಲೂ ಯೂಸ್ ಆಗುತ್ತೆ. ಆಗಿನ ಟೈಮ್ದು ಕ್ಯಾಮ್ರಾ ನೋಡಿ ಹೆಂಗಿದೆ ಅಂತ, ಸ್ಟುಡಿಯೋ ಕ್ಯಾಮ್ರಾ. ಇವಾಗಿದೆಲ್ಲ ಎಷ್ಟು ಮಾಡರ್ನೈಸ್ ಆಗಿದೆ ಅಂತ ನೋಡ್ಬೋದು. ಅದು ಮಹಾಭಾರತ ಟೈಮಲ್ಲಿ ಇದ್ದಂತಹ ತಾಳೆಗರಿಗಳು ಕೂಡ ಇಲ್ಲಿದೆ. ಇದ್ರ ಬಗ್ಗೆ ಎಲ್ಲ ಆಮೇಲೆ ನ್ಯೂಸ್ ಪೇಪರ್ ಮೈಸೂರಲ್ಲಿ ಆಗಿನ ಟೈಮಲ್ಲಿ ಇದ್ದಂಥ ನ್ಯೂಸ್ ಪೇಪರ್ ನೋಡಿ ಇಲ್ಲೊಂದು ಹಾಕಿದ್ದಾರೆ. ಸ್ಟಾರ್ ನ್ಯೂಸ್ ಪೇಪರ್ ಅಂತ 1990 ಏನೋ ಇದೆ. ಹಾಗೆ ಟೆಲಿಫೋನ್ ಇರ್ಬೋದು, ಡಿಫ್ರೆಂಟ್ ಆಗಿನ ಒಂದು ವಸ್ತುಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಮ್ರಾಗಳಿರ್ಬೋದು, ಗಡಿಯಾರ, ಐರನ್ ಬಾಕ್ಸು,
ಟೀ ಕಾಯಿಸುವಂಥ ಪಾಟ್ ಇರ್ಬೋದು, ಮತ್ತು ಇದು ಟ್ರೆಷರ್ ಬಾಕ್ಸ್ ಇರ್ಬೋದು, ಹಾಗೆ ಮ್ಯೂಸಿಕ್ದು ಕಂಪ್ಲೀಟಾಗಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬೇಕು ನೋಡಬೇಕು ಅಂತಂದರೆ ದಯವಿಟ್ಟು ಮಕ್ಕಳನ್ನ ಇಲ್ಲಿಗೆ ಒಂದು ಸಲ ಕರ್ಕೊಂಡೋಗಿ. ಹಾಗೆ ಡಿಫ್ರೆಂಟ್ ಕಾಯಿನ್ಗಳಿರ್ಬೋದು, ಹಳೆ ಕಾಲದ್ದು ನೋಟ್ಗಳಿರ್ಬೋದು, ಬೇರೆ ಬೇರೆ ಕಂಟ್ರಿಗಳದ್ದು ಕೂಡ ನೋಟ್ ಇದೆ ಇಲ್ಲಿ, ನೋಟ್ಗಳು, ಕಾಯಿನ್ಗಳು. ಹಾಗೆ ವೈನ್ ಬಾಟಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇಲ್ಲಿ ಸ್ಕಲ್ಪ್ಚರ್ಸ್ ಕೂಡ ಕೆತ್ತನೆಗಳ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಲ್ಲಿನಿಂದ ಮಾಡಿರುವಂಥ ಸ್ಟ್ಯಾಚುಗಳಿದೆಲ್ಲ. ಇನ್ನು ಇದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಒಂದು ಪುಟ್ಟ ಗಾರ್ಡನ್ ಥರ ಕೂಡ ಮಾಡಿದ್ದಾರೆ. ಇನ್ನು ಆಗಿನ ಟೈಮಲ್ಲಿ ಯೂಸ್ ಮಾಡ್ತಿದ್ದಂತಹ ಬುಕ್ಸ್ ಕಬೋರ್ಡು, ಸ್ಕೂಲಲ್ಲಿ ಯೂಸ್ ಮಾಡ್ತಿದ್ದಂಥ ಬುಕ್ಸ್ಗಳನ್ನ ಕಬೋರ್ಡ್ ಇರ್ಬೋದು, ಮತ್ತು ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂತಹ ಶಸ್ತ್ರಗಳಿರ್ಬೋದು, ಗನ್ಗಳು ಎಲ್ಲನೂ ಕಲೆಕ್ಷನ್ಸ್ ಇಲ್ಲಿದೆ ಅಂತ ಹೇಳ್ಬೋದು. ಹೋಗಿ ನೋಡಿದ್ರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಪೇಪರ್ ಕಟ್ಟಿಂಗ್ ಮಿಷಿನ್ನು ಮತ್ತು ನ್ಯೂಸ್ ಪೇಪರ್ ಮೇಕಿಂಗ್ ಮಷಿನ್ ನೋಡ್ಬೋದು. ಇದೆಲ್ಲನೂ ಹೆಂಗಿತ್ತು, ಯಾವ ರೀತಿ ಇತ್ತು ಅದ್ರ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ ನಮಗೆ ನೋಡ್ತಿದ್ದಂಗೆನೇ. ಇನ್ನು ಮೇಲ್ಗಡೆ ಎಲ್ಲನೂ ಲ್ಯಾಂಟರ್ನ್ ಹಾಕಿದ್ರು, ಡಿಫ್ರೆಂಟ್ ಆಗಿರೋವಂಥ ಲ್ಯಾಂಟರ್ನ್ಸು ನೋಡಿ. ಇದಂತೂ ಓವರ್ ಆಲ್ ವ್ಯೂ ಅಂತಲೇ ಹೇಳ್ಬೋದು ಮ್ಯೂಸಿಯಮ್ದು. ಇದೊಂದು ಪಾರ್ಟ್ ಸೈಡಲ್ಲಿದೆ. ಹಾಗೆ ಬೇರೆ ಬೇರೆ ಥರದ ದೊಡ್ಡ ದೊಡ್ಡ ಇಂಜಿನ್ಗಳು ಕೂಡ ಇಟ್ಟಿದ್ರು ಅಲ್ಲಿ, ಕಾರಿಗೆ ಯೂಸ್ ಮಾಡ್ತಾ ಇದ್ದಿದ್ದು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಆಚೆ ನೋಡೋ ಅಷ್ಟರಲ್ಲಿ ಆಗಲೇ ಸೂರ್ಯ ಇಳ್ದೋಗ್ಬಿಟ್ಟಿದ್ದ ಕೆಳಗಡೆ. ಹತ್ರ ಫುಲ್ ಈವ್ನಿಂಗ್ ಆಗಿತ್ತು. ಇನ್ನು ಲೈಟ್ಸ್ ಎಲ್ಲ ಆನ್ ಆಯಿತು ಪಯಣದಲ್ಲಿ. ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಬೆಂಗಳೂರು ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.